ಓಂ ಶಾಂತಿ. ಡೇಟ್ ಆಗಿದೆ 22 ಜನವರಿ 1976. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ವರ್ತಮಾನ್ ಲಾಸ್ಟ್ ಸಮಯ ಕಾ ಫಾಸ್ಟ್ ಪುರುಷಾರ್ಥ. ವರ್ತಮಾನ ಸಮಯ ಹೇಗಿದೆ? ಸಮಯ ಲಾಸ್ಟ್ ಇದೆ, ಕೊನೆಗೆ ಬಂದಿದೆ. ಪುರುಷಾರ್ಥ ಏನಾಗಬೇಕಾಗಿದೆ? ಫಾಸ್ಟ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. विश्व कल्याणकारी, विश्व सेवाधारी और आत्माओं को पद्मापदम सौभाग्यशाली बनाने वाले भाग्य विधाता परमात्मा शिव बाबा बोले. विश्व कल्याणकारी शिव बाबा, ವಿಶ್ವ ಸೇವಾಧಾರಿ ಶಿವ ಬಾಬಾ ಮತ್ತು ಎಲ್ಲ ಆತ್ಮಗಳನ್ನು ಪದ್ಮಾಪದಂ ಸೌಭಾಗ್ಯಶಾಲಿಯನ್ನಾಗಿ ಮಾಡುವಂತಹ ಭಾಗ್ಯವಿಧಾತ ಪರಮಾತ್ಮ ಶಿವ ಬಾಬಾ ಹೇಳ್ತಾರೆ, आज विशेष अति स्नेही सिकिलधे मिलन मनाने के चेतन छात्रक बच्चों के प्रति बाप दादा मुखड़ा देखने के लिए आए हैं. इंदो ವಿಶೇಷವಾಗಿ ಅತಿ ಸ್ನೇಹಿ ಅಗಲಿದಂತಹ ಮಿಲನ ಮಾಡಲಿಕ್ಕೆ ಚೇತನ ಛಾತ್ರಕ ಬಚ್ಚೋಂಗೆ. ಛಾತ್ರಕ ಅಂತಂದ್ರೇನು? ಕಾಯ್ದು ಯಾವಾಗ ಬಾಬನ ಶಕ್ತಿಗಳು ನನ್ನ ಮೇಲೆ ಬೀಳ್ತಿದ್ದಾವೆ. ಚೇತನ ಛಾತ್ರಕ ನಾವು ಮಕ್ಕಳ ಪ್ರತಿಯ ಮುಖಡ ನೋಡೋಕ್ಕೆ ಬಾಬಾ ಬಂದಿದ್ದಾರೆ. ಮುಖಡ ಅಂದ್ರೇನು? ಮುಖ. ऐसे सदा मिलन के संकल्प में, सदा इसी लगन में लगे हुए बच्चे जितना बाप को याद करते हैं उतना बाप दादा भी रिटर्न में करते हैं. ಎಷ್ಟು ಯಾವಾಗಲೂ ಮಿಲನ್ ಮಾಡುವಂಥ ಸಂಕಲ್ಪದಲ್ಲಿರ್ತಕ್ಕಂಥ ಮಕ್ಕಳಿಗೆ, ಸದಾ ಇದೇ ಲಗನ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಾಬಾನೂ ಕೂಡ ಏನು ಮಾಡೋಕ್ಕೆ ಬಂದಿದ್ದಾರೆ? ನಾವೆಷ್ಟು ನೆನಪು ಮಾಡ್ತೀವೋ ಬಾಪ್ ದಾದಾರವರನ್ನು, ಅದಕ್ಕೆ ರಿಟರ್ನ್ ಆಗಿ ಬಾಬಾ ಕೊಡೋಕ್ಕೆ ಬಂದಿದ್ದಾರೆ. ಏನು ಕೊಡೋಕ್ಕೆ ಬಂದಿದ್ದಾರೆ? ಐಸೆ ಪದ್ಮಾಪದಂ ಭಾಗ್ಯಶಾಲಿ ಆತ್ಮಾಯಿ ಬಾಪ್ ಕೋ ಭಿ ಪ್ರಿಯ ಹೇ. ನಾವೆಲ್ಲ ಎಂಥ ಮಕ್ಕಳು? ಪದ್ಮಾಪದಂ ಭಾಗ್ಯಶಾಲಿ ಆತ್ಮಗಳ ತಂದೆಗೂ ಕೂಡ ನಾವೇನಾಗಿದ್ದೀವಿ? ಪ್ರಿಯ ಆಗಿದ್ದೀವಿ. ಅವ್ರ ವಿಶ್ವಕ್ಕೆ ಭಿ ಪ್ರಿಯ ಹೇ. ತಂದೆಗೆ ಪ್ರಿಯ ಆದ್ವಿ ಅಂತಂದರೆ ಇಡೀ ವಿಶ್ವಕ್ಕೂ ನಾವೇನಾಗ್ತೀವಿ? ಪ್ರಿಯ. ಹಾಗಾದ್ರೆ ಮೊದಲು ಯಾರಿಗೆ ಪ್ರಿಯ ಆಗಬೇಕು? ಪ್ರಭು ಪ್ರಿಯ, ಲೋಕಪ್ರಿಯ ಅಂತ ಹೇಳ್ತಾರೆ. ಯಾರು ಪರಮಾತ್ಮನಿಗೆ ಪ್ರಿಯ ಆಗಿರ್ತಾರೋ ಅವರು ಇಡೀ ಜಗತ್ತಿಗೆ ಪ್ರಿಯ ಆಗೇ ಹೋಗ್ತಾರೆ. ಬಾಬಾ ಹೇಳ್ತಾರೆ, ಪ್ರಭು ಪ್ರಿಯ ಆಗಬೇಕು ಅಂದರೆ ಏನು ಮಾಡಬೇಕು? ನಾವು ಯಾರಿಗೆ ಬಹಳ ಪ್ರಿಯ ಆಗಬೇಕು ಅಂತಂದರೆ ಯಾವಾಗ ನಾವು ಪ್ರಿಯ ಆಗ್ತೀವಿ ಅವರಿಗೆ? ಅವ್ರು ಏನೇನು ಹೇಳ್ತಾರೋ ಅವ್ರು ಹೇಳ್ದಂಗೆ ನಾವು ಕೇಳ್ಕೊತ ಹೋದರೆ ನಾವು ಅವ್ರಿಗೆ ಪ್ರಿಯ ಆಗ್ತೀವಿ. ಅಥವಾ ನಾವು ಹೇಳಿದ್ದನ್ನು ಯಾರು ಕೇಳ್ತಾರೋ ಅವರು ನಮಗೆ ಪ್ರಿಯ ಆಗ್ತಾರೆ. ಈಗ ನಾವು ಪ್ರಭು ಪ್ರಿಯ ಆಗಬೇಕು ಅಂದರೆ ಹೇಳ್ದಂಗೆ, ಅಂದರೆ ಶ್ರೀಮತದ ಹಾಗೆ ನಡ್ಕೊಂಡ್ರೆ ನಾವು ಪ್ರಭು ಪ್ರಿಯ ಆಗ್ತೀವಿ. ಆವಾಗ ಲೋಕಪ್ರಿಯ, ವಿಶ್ವಪ್ರಿಯ ಆಗ್ತೀವಿ. जैसे बच्चे बाप का आह्वान करते हैं वैसे विश्व की आत्माएं आप सब सर्वश्रेष्ठ आत्माओं का आह्वान कर रही हैं. ನಾವು ಹೇಗೆ ಬಾಬಾರವರನ್ನು ಆಹ್ವಾನ ಮಾಡ್ತಾ ಇದ್ದೀವಿ? ಹೇ ಪರಮಾತ್ಮ ಬಾ, ಬಂದು ನನ್ನನ್ನು ನಿನ್ನವನನ್ನಾಗಿ ಮಾಡ್ಕೋ, ನನ್ನ ಪಾಪಕರ್ಮಗಳನ್ನು ಭಸ್ಮ ಮಾಡು, ಪತಿತನನ್ನು ಪಾವನನನ್ನಾಗಿ ಮಾಡೋಕ್ಕೆ ಬಾ ಅಂತ ನಾವು ಹೇಗೆ ಕರೆದ್ವಿಯೋ ಹಾಗೆಯೇ ವಿಶ್ವದ ಎಲ್ಲ ಆತ್ಮಗಳು ಏನು ಮಾಡ್ತಿದ್ದಾವೆ? ನಮ್ಮನ್ನು ಆಹ್ವಾನ ಮಾಡ್ತಿದ್ದಾವೆ, ನಮ್ಮನ್ನು ಕರೀಲಿಕ್ಕತ್ತಾರೆ. ಹೆಂಗೆ? ಹೇ ದೇವಿ ಮಾ, ಹೇ ಸಂತೋಷಿ ಮಾತಾ, ಹೇ ಕಾಳಿ ಮಾತಾ ಬಾ ಅಂತ ಅವ್ರು ಕರೀತಾರೆ. ಬಾಬಾ ಹೇಳ್ತಾರೆ, ಐಸೆ ಆಹ್ವಾನ್ ಕೆ ಆಲಾಪ್ ಕಾನೋ ಮೇ ಸುನಾಯಿ ದೇತೆ ಹೇ. ಐಸೆ ಆಹ್ವಾನ್ ಕೆ ಆಲಾಪ್ ಅವ್ರು ಕರೀತಿದ್ದಾರೆ. ಸುಮ್ಮ ಕರೀಲಿಕ್ಕತ್ತಿಲ್ಲ, ಆಲಾಪ ಮಾಡಿ ಕರೀಲಿಕ್ಕತ್ತಾರ, ಹಾಡ ಹಾಡಿ ಕರೀಲಿಕ್ಕತ್ತಾರ, ಹೃದಯದಿಂದ ಕರೀಲಿಕ್ಕತ್ತಾರ, ಹೆಂಗೆಂಗೋ ಕರೀಲಿಕ್ಕತ್ತಾರ. ನಮಗೆ ಅದು ನಿಮ್ಮ ಕಿವಿಯೊಳಗೆ ಕೇಳಿಸ್ಲಿಕ್ಕತ್ತದೇನು ಅಂತ ಕೇಳ್ತಾರೆ ಬಾಬಾ. ವಿಶೇಷ ಇಸ್ ನುಮಾ ಶಾಮ್ ಕೆ ಸಮಯ ಜಬ್ ಸೂರ್ಯಾಸ್ತ ಹೋತಾ ಹೈ ऐसे समय पर बाप के साथ साथ ज्ञान सूर्य के साथ लक्की सितारों को
अंधकार को मिटाने वाले ज्योति स्वरूप समझकर इस हद की लाइट को नमस्कार करते हैं. ನೋಡ್ರಿ ಬಾಬಾ ಹೇಳ್ತಾರೆ, ವಿಶೇಷವಾಗಿ ಈ ನುಮಾಶಾಮ್ ಅಂದರೆ ಸಾಯಂಕಾಲ ಸಮಯದಲ್ಲಿ, ಸೂರ್ಯಾಸ್ತ ಆಗುವ ಸಮಯದಲ್ಲಿ, ಇಂಥ ಸಮಯದಲ್ಲಿ ತಂದೆಯ ಜೊತೆಗೆ ಜ್ಞಾನ ಸೂರ್ಯನ ಜೊತೆಗೆ ನಾವು ಲಕ್ಕಿ ಸಿತಾರಗಳು, ನಾವು ಭಾಗ್ಯ ನಕ್ಷತ್ರಗಳನ್ನು अंधकार को मिटाने वाले ಬಾಬಾ. ಅಂಧಕಾರ ಅಂದರೆ ರಾತ್ರಿಯನ್ನು ಅಂಧಕಾರವನ್ನು ತೆಗೆಯುವಂಥ ಶಿವಬಾಬಾ. ಅವನ ಜೊತೆಗೆ ನಾವು ಏನು ಮಾಡ್ತೀವಿ? ನಾವು ಅಂಧಕಾರ ತೆಗಿಲಿಕ್ಕೆ ಬಾಬಾಗೆ ಏನು ಮಾಡ್ತೀವಿ? ಸಹಯೋಗ ಕೊಡ್ತೀವಿ, ಜ್ಞಾನ ಹೇಳ್ತೀವಿ, ಯೋಗ ಮಾಡಿಸ್ತೀವಿ, ಕರಿತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, अंधकार को मिटाने वाले ज्योति स्वरूप समझकर इस हद की लाइट को नमस्कार करते हैं. ಸೂರ್ಯನನ್ನು, ಸೂರ್ಯ ಏನು? ಹದ್ದದ ಪ್ರಕಾಶ. ಆತನನ್ನು ಕೂಡ ಏನು ಮಾಡ್ತೀವಿ ನಾವು? ಅವನಿಗೆ ಕರಿತಾರಂತೆ. ಏನು? ಹೇ ಸೂರ್ಯ, ನೀನು ಹದ್ದದ ಕತ್ತಲನ್ನು ತೆಗೆಯುವಂಥವ್ರು ಯಾರು? ಹದ್ದದ ಸೂರ್ಯ, ಹದ್ದದ ಪ್ರಕಾಶ. ಅವನಿಗೂ ಕೂಡ ಏನು ಮಾಡ್ತಾರೆ? ಸೂರ್ಯಾಸ್ತದಲ್ಲಿ ನಮಸ್ಕಾರ ಮಾಡ್ತಾರೆ, ಸೂರ್ಯೋದಯದಲ್ಲಿನೂ ಕೂಡ ಸೂರ್ಯನಿಗೆ ಏನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಯಹ ಕಿಸ್ಕಿ ಯಾದ್ಗಾರ್ ಹೇ? ಇದನ್ನು ಯಾರ ನೆನಪಿನ ಅರ್ಥವಾಗಿ ಮಾಡ್ತಾರೆ? ಅನುಭವ ಹೋತಾ ಹೈ ಕಿ ರೋಜ್ ಆಪ್ ಶ್ರೇಷ್ಠ ಆತ್ಮಾओं को ನಮಸ್ಕಾರ ಹೋ ರಹಾ ಹೈ. ಅನುಭವ ಮಾಡ್ತಾರಂತೆ, ದಿನಾಲೂ ತಾವು ಶ್ರೇಷ್ಠ ಆತ್ಮಗಳ ನಮಸ್ಕಾರ ನಡೀತಾ ಇರ್ತದೆ. क्योंकि बाप भी ऐसी श्रेष्ठ आत्माओं व विश्व एवं ब्रह्मांड की मालिक आत्माओं को रोज नमस्कार करते हैं. ನೋಡ್ರಿ ಬಾಬಾ, ಯಾಕವರು ನಮಗೆ ನಮಸ್ಕಾರ ಮಾಡ್ತಾರೆ ಅಂತಂದರೆ, ಬಾಬಾನೂ ಕೂಡ ನಾವೆಲ್ಲ ಶ್ರೇಷ್ಠ ಆತ್ಮಗಳೇನಿದ್ದೀವಲ್ಲ, ವಿಶ್ವದ ಬ್ರಹ್ಮಾಂಡ ಮಾಲೀಕರಾಗೋ ಆತ್ಮಗಳು ನಾವು. ಬಾಬಾನೇನು ಮಾಡ್ತಾರೆ? ದಿನಾಲು ನಮಗೆ ನಮಸ್ಕಾರ ಮಾಡ್ತಾರಲ್ಲ. ಇದೇ ನೆನಪಿನ ಅರ್ಥವಾಗಿ ಇಡೀ ಜಗತ್ತಿನ ಭಕ್ತಾತ್ಮರುಗಳು ಕೂಡ ಏನು ಮಾಡ್ತಾರೆ? ನಮಗೆ ನಮಸ್ಕಾರ ಮಾಡ್ತಾರೆ. ಐಸೇ ನಮಸ್ಕಾರ ಯೋಗ್ಯ ಸ್ವಯಂ ಕೋ ಅನುಭವ ಕರ್ತೆ ಹೋ. ಅವರು ನಿಮಗೆ ನಮಸ್ಕಾರ ಮಾಡುವಷ್ಟು ಯೋಗ್ಯ ಆಗಿದ್ದೀನಿ ಅಂತ ಅನುಭವ ನೀವು ಮಾಡ್ಕೊಳ್ತೀರಾ? ಕೇಳ್ತಾರೆ ಬಾಬಾ. ಭಕ್ತರು ನಮಗೆ ನಮಸ್ಕಾರ ಮಾಡ್ಲಿಕ್ಕತ್ತಾರೆ. ಅಷ್ಟು ಯೋಗ್ಯತಾ ನನ್ನಲ್ಲಿ ಬಂದಿದೆಯಾ? ಅಷ್ಟು ಗುಣಗಳು ನನ್ನಲ್ಲಿ ಧಾರಣೆ ಆಗಿದೆಯಾ? ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಐಸೆ ತೋ ನಹಿ ಸಮಜ್ತೆ ಹೋ ಕಿ ಯಹ ಗಾಯನ್ ವ ಪೂಜನ್ ತೋ ಪುರಾಣೋ ವ ಅನನ್ಯ ವತ್ಸೋ ಕಾ ಹೈ. ಅವೇ ನಮ್ಗಲ್ಲಿ ಬಿಡ್ರಿ, ದೊಡ್ಡ ದೊಡ್ಡ ಮಹಾರಥಿಗಳಿದಾರಲ್ಲ, ಅವರೆಲ್ಲ ಪುರುಷಾರ್ಥ ಮಾಡಿದಾರ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ನಾವೇನಷ್ಟು ಯೋಗ್ಯ ಆಗಿಲ್ಲ ಅಂತ ಅಂತೀರೇನು ಅಂತ ಕೇಳ್ತಾರೆ ಬಾಬಾ. ನಯೇ ನಯೇ ತೀವ್ರ ಪುರುಷಾರ್ಥ ಸೇ ಚಲನೆ ವಾಲೆ, ಹೊಸ ಹೊಸ ಆತ್ಮಗಳು ಬಂದಿದ್ದೀರಾ, ತೀವ್ರ ಪುರುಷಾರ್ಥದಲ್ಲಿ ಹೋಗ್ತಾ ಇದ್ದೀರಾ. ಬಾಪ್ ದಾದಾಕ್ಕೆ ನೈನೋಮೆ ವಿಶೇಷ ಸಮಾಯ ಹೇ. ಯಾರು ಈಗೀಗ ಬಂದಿದ್ದೀರಾ, ತೀವ್ರ ಪುರುಷಾರ್ಥ ಮಾಡ್ತಿದ್ದೀರಾ, ನೀವೆಲ್ಲ ಬಾಪ್ ದಾದರವರ ಕಣ್ಣುಗಳಲ್ಲಿದ್ದೀರಾ, ವಿಶೇಷವಾಗಿ ಸಮಾವೇಶ ಆಗಿದ್ದೀರಾ ಬಾಬಾರವರ ಕಣ್ಣುಗಳಲ್ಲಿ. ಜೈಸೆ ಬಚ್ಚೋಂಕೆ ನೈನೋಮೆ ಸದಾ ಬಾಪ್ ಸಮಾಯ ಹುವಾ ಹೈ. ಹೇಗೆ ಮಕ್ಕಳು ಬಚ್ಚೋಂಕೆ ನೈನೋಮೆ, ಮಕ್ಕಳ ನಮ್ಮ ಕಣ್ಣುಗಳಲ್ಲಿ ಯಾರಿದ್ದಾರೆ? ನಮ್ಮ ಕಣ್ಣುಗಳಲ್ಲಿ ಶಿವಬಾಬಾ ಇದ್ದಾರಲ್ಲ. ಯಾವಾಗಲೂ ನಮ್ಗಳಿಗೆ ಯಾರು ಕಾಣಿಸ್ತಿರ್ತಾರೆ? ಬಾಬಾ ಕಾಣಿಸ್ತಾರೆ. ಹಾಗೆಯೇ ನಾವು ಬಾಬಾರ ಕಣ್ಣುಗಳಲ್ಲಿ ಸಮಾವೇಶ ಆಗಿದ್ದೀವಿ. ಸದಾ ಸಾತ್ ಕಾ ಅವ್ರ ಸಮೀಪ್ ಕಾ ಅನುಭವ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಯಾವಾಗಲೂ ಸಮೀಪದ ಅನುಭವ ಮಾಡ್ತಾರೆ. ಇಸ್ಲಿಯೇ ಲಾಸ್ಟ್ ಮೇ ಆನೆ ವಾಲೆ ಬಚ್ಚೋ ಕೋ ಡ್ರಾಮಾ ಅನುಸಾರ ಹೈ ಜಂಪ್ ದ್ವಾರ ಫಾಸ್ಟ್. ಅದಕ್ಕೆ ನಾಟಕದ ಅನುಸಾರವಾಗಿ ಕೊನೆಗೆ ಬಂದಂಥ ಆತ್ಮಗಳು ಕೊನೆಗೆ ಬಂದಿದ್ದಾರೆ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ? ಫಾಸ್ಟಾಗಿ ಹೋಗ್ತಾರೆ, ಹೈ ಜಂಪ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಗೋಲ್ಡನ್ ಚಾನ್ಸ್ ಸಿಕ್ಬಿಡ್ತದೆ ಅವ್ರಿಗೆ. ಭಾಳ ತೀವ್ರ ಪುರುಷಾರ್ಥ ಮಾಡಿಬಿಡ್ತಾರೆ, ಜಂಪ್ ಮಾಡ್ತಾರೆ, ಅವ್ರಿಗೂ ಗೋಲ್ಡನ್ ಚಾನ್ಸ್ ಸಿಗ್ತದೆ. ಹೇಳ್ತಾರಲ್ಲ ಬಾಬಾ, ಕೊನೆಗೆ ಬಂದಂಥ ಆತ್ಮನು ನಂಬರ್ 1 ಆತ್ಮದಲ್ಲಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಅವೆಲ್ಲ ಸೀಟ್ ರಿಸರ್ವ್ ಇಟ್ಟಿರ್ತಾರೆ ಬಾಬಾ.
ऐसे गोल्डन चांस को सदा स्मृति में रखते हुए फुल अटेंशन रखो. ಇಂಥ ಒಂದು ಗೋಲ್ಡನ್ ಚಾನ್ಸ್ ನಿಮಗೆ ಸಿಕ್ಕಿದೆ ಅಂತ ಯಾವಾಗಲೂ ಸ್ಮೃತಿನಲ್ಲಿ ಇಟ್ಕೊಂಡು ಫುಲ್ ಅಟೆನ್ಷನ್ನಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ. बाप दादा भी नए बच्चों के उमंग उत्साह और हिम्मत को देख हर्षित भी होते हैं और साथ साथ सहयोग और विशेष स्नेह भी दे रहे हैं. ಇಂಥ ಹೊಸ ಹೊಸ ಮಕ್ಕಳ ಉಮಂಗ ಉತ್ಸಾಹವನ್ನು ನೋಡಿ ಅವರ ಧೈರ್ಯವನ್ನು ಮೆಚ್ಚಿಕೊಂಡು ಬಾಬಾ ಖುಷಿ ಆಗ್ತಾರೆ, ಅವ್ರಿಗೆ ಸಹಯೋಗ ಕೊಡ್ತಾರೆ, ವಿಶೇಷವಾಗಿ ಬಾಬಾ ಸ್ನೇಹ ಕೊಡ್ತಾರೆ. अब इस विश्व की बाबा इतरे इस वर्ष विश्व की आत्माओं की अनेक प्रकार की इच्छाएं अर्थात कामनाएं पूर्ण करने का दृढ़ संकल्प धारण करो. ಅದಕ್ಕಾಗಿ ಈ ವರ್ಷ ವಿಶ್ವದ ಆತ್ಮಗಳ ಅನೇಕ ಪ್ರಕಾರದ ಇಚ್ಛೆಗಳನ್ನು ಅರ್ಥಾತ್ ಕಾಮನೆಗಳನ್ನು ಪೂರ್ಣ ಮಾಡುವುದರಲ್ಲಿ ದೃಢ ಸಂಕಲ್ಪ ಧಾರಣೆ ಮಾಡಿರಿ. ನೋಡ್ರಿ ಬಾಬಾ ಹೇಳ್ತಾರೆ, ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಡೋದಷ್ಟೇ ಅಲ್ಲ, ಇಡೀ ವಿಶ್ವಾತ್ಮಗಳ ಇಚ್ಛೆಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ನಾವೇನು ಮಾಡಬೇಕು, ದೃಢ ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅವರೋಂಕಿ ಇಚ್ಛಾಯೆ ಪೂರ್ಣ ಕರ್ನ ಅರ್ಥಾತ್ ಯಾಕೆ ಮಾಡಬೇಕು, ಆ ಆತ್ಮಗಳ ಇಚ್ಛೆಯನ್ನು ಪೂರ್ಣ ಮಾಡುವಂಥ ದೃಢ ಸಂಕಲ್ಪ ನಾವ್ಯಾಕೆ ಮಾಡಬೇಕು, ನಾವ್ಯಾಕೆ ಮಾಡಬೇಕಾಗಿತ್ತು? ನಮ್ಮ ಇಚ್ಛೆಗಳನ್ನೇ ಪೂರ್ಣ ಮಾಡ್ಕೊಳ್ಳಿಕ್ಕಾಗಿಲ್ಲ, ಇಡೀ ವಿಶ್ವಾತ್ಮರ ಇಚ್ಛೆಗಳನ್ನು ಪೂರ್ಣ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅವರೋಂಕಿ ಇಚ್ಛಾಯೆ ಪೂರ್ಣ ಕರ್ನ ಅರ್ಥಾತ್ ಬೇರೆಯವರ ಇಚ್ಛೆಗಳನ್ನು ಪೂರ್ಣ ಮಾಡೋದಂದ್ರೆ ಏನರ್ಥ, ಸ್ವಯಂಕೋ ಇಚ್ಛಾ ಮಾತ್ರ ಅವಿದ್ಯಾಬನನ. ಬೇರೆಯವರ ಇಚ್ಛೆಗಳನ್ನು ಪೂರ್ಣ ಮಾಡೋಕ್ಕೆ ಹೋದ್ಮೇಲೆ ನನ್ನ ಇಚ್ಛೆ ಕಡೆ ಗಮನ ಬರೋದಿಲ್ಲ. ನಾನು ಬಾಬಾ ಹೇಳ್ತಾರೆ, ಜೈಸೆ ದೇನ ಅರ್ಥಾತ್ ಕೊಡೋದಂದ್ರೇನು, ದೇನ ಅರ್ಥಾತ್ ಲೇನ, ಕೊಡೋದ್ರಲ್ಲೇ ನಾವು ತಗೊಳ್ತಾ ಇರ್ತೀವಿ ಅಂತ ಹೇಳ್ತಾರೆ ಬಾಬಾ. ऐसे ही दूसरों की इच्छाएं पूर्ण करना अर्थात स्वयं को संपन्न बनाना. ಬಾಬಾ ಹೇಳ್ತಾರೆ, ಬೇರೆಯವರ ಇಚ್ಛೆಗಳನ್ನು ಪೂರ್ಣ ಮಾಡೋದ್ರಲ್ಲೇ ನನ್ನ ಸಂಪನ್ನತೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಏನು ಇಚ್ಛೆಗಳನ್ನು ಪೂರ್ಣ ಮಾಡೋದು, ಯಾವ ಇಚ್ಛೆಗಳನ್ನು ಪೂರ್ಣ ಮಾಡೋದು? ಸ್ಥೂಲ ಇಚ್ಛೆಗಳನ್ನು ಹೇಳ್ತಿಲ್ಲ ಬಾಬಾ ಇಲ್ಲಿ. ಆತ್ಮನ ಇಚ್ಛೆಗಳೇ ಬೇರೆ, ದೇಹದ ಇಚ್ಛೆಗಳೇ ಬೇರೆ. ಆತ್ಮನ ಇಚ್ಛೆ ಏನಾಗಿರ್ತದೆ, ಪ್ರತಿಯೊಂದು ಆತ್ಮನ ಇಚ್ಛೆ ಪರಮಾತ್ಮನನ್ನೇ ಕಾಣೋದಾಗಿರ್ತದೆ. ಅದಕ್ಕೆ ಗೊತ್ತಿಲ್ಲ, ಪರಮಾತ್ಮನನ್ನೇ ಕಾಣಬೇಕು, ಪರಮಾತ್ಮನನ್ನೇ ನೋಡಬೇಕು, ಶಾಂತಿಯಲ್ಲಿ ಇರಬೇಕು, ಆನಂದವಾಗಿರಬೇಕು, ಪವಿತ್ರವಾಗಿರಬೇಕು. ಇವು ಎಲ್ಲ ಆತ್ಮನ ಇಚ್ಛೆಗಳು. ಈ ಇಚ್ಛೆಗಳನ್ನು ಪೂರ್ಣ ಮಾಡಬೇಕು ಅಂತಂದರೆ ನಾವು ಕೊಡಬೇಕು. ಅವ್ರಿಗೆ ಏನು ಕೊಡಬೇಕು? ಶಾಂತಿ ಕೊಡಬೇಕು. ಬಾಬಾ ಹೇಳಿದ್ರ ಹಿಂದಿರೋ ಉದ್ದೇಶ ರಹಸ್ಯ ಇದೆ. ಎಷ್ಟೆಷ್ಟು ನಾನು ಶಾಂತಿ ಕೊಡ್ತಾ 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 ಹೋಗ್ತೀನೋ ಆ ಶಾಂತಿ ನನ್ನಲ್ಲೇ ತುಂಬ್ಕೊಳ್ತಾ ಹೋಗ್ತದೆ. ಹೀಗನ್ಬಾರ್ದು, ನಾನು ಮೊದಲೆಲ್ಲ ತುಂಬಿಕೊಂಡು ಇನ್ನೊಬ್ರಿಗೆ ಕೊಡ್ತೀನಿ ಅಂತಂದ್ರೆ ಅದು ಆಗೋದಿಲ್ಲ. ಟೈಮ್ ಇಲ್ಲ ಅಂತಾರೆ ಬಾಬಾ. ಈಗೀಗ ಬಂದಿದ್ದೀರಾ ನೀವು, ಲಾಸ್ಟ್ ಬಂದಿದ್ದೀರಿ ಅಂತಂದರೆ ನಂದು ಬೇರೆಯವ್ರದ್ದು ಎರಡು ಅಟ್ ಎ ಟೈಮ್ ನಡಿಬೇಕು ಈ ಕೆಲಸ. ಬೇರೆಯವರ ಇಚ್ಛೆಗಳನ್ನು ಈಡೇರಿಸಬೇಕು, ನಾನು ಕೂಡ ಏನಾಗಬೇಕು, ಸಂಪನ್ನ ಆಗಬೇಕು. ಹಾಗಾಗಬೇಕು ಅಂತಂದರೆ ನಾನು ಏನು ಮಾಡ್ಬೇಕಂತಾರೆ ಬಾಬಾ, ಕೊಡ್ತಾ ಹೋಗಿ ಕೊಡ್ತಾ ಹೋಗಿ ಕೊಡ್ತಾ ಹೋಗಿ, ಆಗ ನೀವೇನಾಗ್ತೀರಾ, ಸಂಪನ್ನ ಆಗ್ತೀರಾ. ಏಕ್ ಹಿ ಸಮಯ ಬಾಬಾ ಹೇಳ್ತಾರೆ, ವರ್ತಮಾನ್ ಲಾಸ್ಟ್ ಸಮಯ ಕಾ ಫಾಸ್ಟ್ ಪುರುಷಾರ್ಥ ಯಹ ಹೇ. ವರ್ತಮಾನದ ಕೊನೆಯ ಪುರುಷಾರ್ಥ, ಫಾಸ್ಟ್ ಪುರುಷಾರ್ಥ ಇದಾಗಿದೆ. ಏಕೀ ಸಮಯ ಮೇ ಡಬಲ್ ಕಾರ್ಯ ಕರ್ನ, ಒಂದೇ ಸಮಯದಲ್ಲಿ ಎರಡು ಕಾರ್ಯಗಳನ್ನು ಮಾಡಬೇಕಾಗಿದೆ. ವಹ ಕೌನ್ಸ, ಅದು ಯಾವುದು? ಅನ್ಯಕ್ಕೆ ಪ್ರತಿ ದೇನಾ ಅರ್ಥಾತ್ ಸ್ವಯಂ ಮೇ ಭೀ ವಹ ಕಮಿ ಭರ್ನ. ಬೇರೆಯವರಿಗೆ ಕೊಡೋದು ಅಂದರೆ ಅರ್ಥ ಏನು, ನನ್ನಲ್ಲಿ ಏನು ಕಡಿಮೆ ಇದೆಯಲ್ಲ ಅದು ತುಂಬ್ಕೊಳ್ತೀವಿ ಅಂತ. ನಾವು ನನ್ನಲ್ಲಿ ಯಾವಾಗ ತುಂಬ್ಕೊಳ್ತೀವಿ, ನಾವು ಬೇರೆಯವರಿಗೆ ಕೊಡಬೇಕಾದಾಗ.
ಈ ಹೊರಗಡೆನೂ ಸ್ಥೂಲದಲ್ಲಿನೂ ನಮ್ಮ ಶಿಕ್ಷಣದಲ್ಲಿ ಒಬ್ಬ ಶಿಕ್ಷಕ ಆಗಿ ಹೋಗಬೇಕು ಅಂತಂದರೆ, ಶಿಕ್ಷಕ ಅಂದರೆ ಏನಿರಬೇಕು? ಪರ್ಫೆಕ್ಟ್ ಇರಬೇಕು. ಸ್ಟೂಡೆಂಟ್ಸಿಗೆ ಏನೇ ಹೇಳಬೇಕು ಅಂತಂದರೆ ಶಿಕ್ಷಕ ಏನಿರಬೇಕಾಗ್ತದೆ? ಪರ್ಫೆಕ್ಟ್ ಇರಬೇಕಾಗ್ತದೆ. ಆದರೆ ಶಿಕ್ಷಕನಾದವನು ಹೇಳುವಾಗ ಪರ್ಫೆಕ್ಟ್ ಆಗ್ತಾ ಹೋಗ್ತಾನೆ, ಅಭ್ಯಾಸ ಮಾಡುವಾಗ ಪರ್ಫೆಕ್ಟ್ ಆಗಿರೋದಿಲ್ಲ. ಅವ ಬರೀ ಪರೀಕ್ಷೆ ಸಲಾಗಿ ಅಭ್ಯಾಸ ಮಾಡಿರ್ತಾನೆ. ಆದರೆ ಕಂಪ್ಲೀಟ್ ಅವನು ಪರ್ಫೆಕ್ಟ್ ಆಗಬೇಕು ಅಂತಂದರೆ ಎಷ್ಟೆಷ್ಟು ವಿದ್ಯಾರ್ಥಿಗಳಿಗೆ ಅವನು ದಾನ ಮಾಡ್ತಾ 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 ಹೋಗ್ತಾನೋ ಆ ವಿಷಯದಲ್ಲಿ ಆ ಶಿಕ್ಷಕ ಏನಾಗ್ತಾನೆ? ಪರ್ಫೆಕ್ಟ್ ಆಗ್ತಾನೆ. ಹಾಗೆ ಇಲ್ಲಿ ನಾವು ಬರೀ ಅಭ್ಯಾಸ ಮಾಡ್ಕೊಳ್ತಾ ಕೂಡ್ದೇನೆ ಅಭ್ಯಾಸ ಮಾಡಿದ್ದನ್ನು ಎಲ್ಲರಿಗೂ ಹಂಚ್ತಾ 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 ಹೋದಂಗೆ, ಕೊಟ್ಟಂಗೆ ಹೋದಂಗೆ ಏನಾಗ್ತೀವಿ? ನನ್ನಲ್ಲಿರ್ತಕ್ಕಂಥ ಕಮಜೋರಿಗಳೇನಾಗ್ತವೆ? ಭರ್ಪೂರಾಗ್ತವೆ. ಅರ್ಥಾತ್ ಅನ್ಯ ಕೋ ಬನಾನಾ ಹಿ ಬನ್ನಾ ಹೇ. ಬೇರೆಯವರನ್ನು ತಯಾರಿ ಮಾಡೋದರಲ್ಲೇ ನನ್ನ ತಯಾರಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಜೈಸೆ ಭಕ್ತಿ ಮಾರ್ಗ ಮೇ ಜಿಸ್ ವಸ್ತು ಕಿ ಕಮಿ ಹೋತಿ ಹೇ ಉಸಿ ವಸ್ತು ಕಾ ದಾನ್ ಕರ್ತೆ ಹೇ. ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ? ನನಗೇನು ಕಡಿಮೆ ಇದೆಯಲ್ಲ ಅದನ್ನು ದಾನ ಮಾಡಿದರೆ ನಂದೇನಾಗ್ತದೆ? ಹೆಚ್ಚಾಗ್ತದೆ. ಬಾಬಾ ಹೇಳ್ತಾರೆ, ತೋ ದಾನ್ ದೇನೆ ಸೆ ಉಸ್ ವಸ್ತು ಕಿ ಕಭಿ ಕಮಿ ನಹಿ रहेगी. ಏನು ದಾನ ಮಾಡ್ತೀವೋ ಆ ವಸ್ತು ನಮಗೆಂದು ಕಡಿಮೆ ಆಗೋದಿಲ್ಲ. ತೋ ದೇನ ಅರ್ಥಾತ್ ಕೊಡೋದು ಅಂದರೆ ತಗೊಳ್ಳೋದು. ऐसे ही जिस सब्जेक्ट में, जिस विशेषता में, जिस गुण की स्वयं में कमी महसूस करते हो उसी विशेषता व गुण का दान करो. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮಾಡುವಂಥ ಪುರುಷಾರ್ಥದಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ, ಯಾವ ವಿಶೇಷತೆಯಲ್ಲಿ, ಯಾವ ಗುಣದಲ್ಲಿ ಕಡಿಮೆ ಇದೆ ಅಂತ ಅನುಭವ ಆಗ್ತಿದೆಯೋ, ಈಗ ಶಾಂತಿ ಕಡಿಮೆ ಅದ ನನ್ನಲ್ಲಿ, ಅವಾಗೇನು ಮಾಡೋದು? ಕಂಟಿನ್ಯೂವಸ್ ಆಗಿ ನಾನು ಶಾಂತ ಸ್ವರೂಪಾತ್ಮ, ನನ್ನಿಂದ ಶಾಂತಿ ಶಕ್ತಿ ಹೋಗ್ಲಿಕ್ಕತ್ತದ, ಇದನ್ನೇನು ಮಾಡೋದು? ಪ್ರಾಕ್ಟೀಸ್ ಮಾಡೋದು. ಆವಾಗೇನಾಗ್ತದೆ? ಹೊರಗಡೆನೂ ಶಾಂತಿ ಶಕ್ತಿ ಹೋಗ್ತದೆ, ನನ್ನೊಳಗೂ ಶಾಂತಿ ಶಕ್ತಿ ತುಂಬಿಕೊಳ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅರ್ಥಾತ್ ಅನ್ಯಾತ್ಮಕ್ಕೆ ಪ್ರತಿ ಸೇವಾ ಮೇ ಲಗಾವ್. ಬೇರೆಯವರ ಆತ್ಮದ ಪ್ರತಿ ನಿಮ್ಮನ್ನು ನೀವು ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. तो सेवा का रिटर्न प्रत्यक्ष फल व मेवे के रूप में स्वयं में अनुभव करेंगे. ಸೇವೆಯ ರಿಟರ್ನ್ ಏನಾಗ್ತದೆ? ನಿಮಗೆ ಪ್ರತ್ಯಕ್ಷ ಫಲ ಸಿಕ್ಬಿಡ್ತದೆ. ಸೇವಾ ಅರ್ಥಾತ್ ಮೇವಾ मिलना. अब इतना समय पुरुषार्थ का नहीं रहा है जो पहले स्वयं के प्रति समय दो फिर अन्य की सेवा के प्रति समय दो. ಈಗ ಟೈಮ್ ಇಲ್ಲ. ನಾನು ಸಂಪೂರ್ಣ ಆಗಿ ಎಲ್ಲರಿಗೂ ಹೇಳ್ತೀನಿ ಅಂತಂದ್ರೆ ಆಗೋದಿಲ್ಲ. ಈಗ ಜ್ಞಾನ ಹೇಳಕ್ಕೆ ಹೋಗ್ತಿರ್ತೀವಿ, ಈಗ ನಾವು ಜ್ಞಾನ ಹೇಳ್ತಿರ್ತೀವಿ, ಹೇಳ್ತಾ ನಿಮಗಷ್ಟೇ ಹೇಳ್ತಿರೋದಿಲ್ಲ. ಇಲ್ಲೇ ನನಗೆ ನಾನು ಕೇಳ್ತಾ ಇರ್ತೀನಿ. ಇಲ್ಲ, ಇದು ನಾ ಹೇಳ್ತಿರೋದಿಲ್ಲ. ಯಾರು ಹೇಳ್ತಿರ್ತಾರೆ? ಬಾಬಾ ಹೇಳ್ತಿರ್ತಾನೆ. ಇಲ್ಲಿ ನಾವು ಬಾಬಾ ಏನು ಮಾಡ್ತಾರೆ? ನಮ್ಮ ಥ್ರೂ ಹೇಳಿಸ್ತಿರ್ತಾರೆ. ಒಳಗೊಳಗೆ ನಮಗೂ ಏನು ಅನ್ನಿಸ್ತಿರ್ತದೆ? ನಾ ಹೀಗೆಲ್ಲ ಹೇಳಿಕತ್ತೀನಿ, ನಾನು ಇದು ಅದೀನ, ನಾ ಹಿಂಗೆ ಹೇಳಿಕತ್ತೀನಿ, ನಾನು ಈ ಥರ ಇದೀನ, ಅದು ಇದೀನ ಅಂತಂದಾಗ ನಾನು ಆತ್ಮನಲ್ಲಿರ್ತಕ್ಕಂಥ ಶಕ್ತಿ ಏನಾಗ್ತದೆ? ಜಾಗೃತ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಎಲ್ಲ ಸಂಪೂರ್ಣ ಆಗಿ ನಾನು ಹೇಳ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಡಿ. ನೀವು ಹೇಳ್ತಾ ಹೋಗಿ ಆವಾಗ ನಿಮಗೂ ಏನಾಗ್ತದೆ? ಕೇಳಿಸ್ತಿರ್ತದೆ, ಮನಸ್ಸು ಹ್ಞೂ ಅಂತಿರ್ತದೆ ಒಳಗಡೆ. ಬಾಬಾ ಹೇಳ್ತಾರೆ, फिर अन्य की सेवा के प्रति समय दो. फास्ट पुरुषार्थ अर्थात स्वयं और अन्य आत्माओं की साथ साथ सेवा हो. ಫಾಸ್ಟ್ ಪುರುಷಾರ್ಥ ಅಂತಂದ್ರೇನು? ಬೇರೆಯವ್ರ ಸೇವೆನೂ ಆಗಬೇಕು, ಜೊತೆಗೆ ನನ್ನ ಸೇವೆನೂ ಆಗಬೇಕು. ಹರ್ ಸೆಕೆಂಡ್ ಹರ್ ಸಂಕಲ್ಪ ಮೇ ಸ್ವಯಂ के कल्याण की और विश्व के कल्याण की साथ साथ भावना हो. ಬಾಬಾ ಹೇಳ್ತಾರೆ, ಪ್ರತಿ ಸೆಕೆಂಡಿನಲ್ಲಿ ನನ್ನ ಕಲ್ಯಾಣನೇ ಇರಬೇಕು ಮತ್ತು ವಿಶ್ವ ಕಲ್ಯಾಣದ ಜೊತೆಗೆ ಈ ಭಾವನೆ ಇರಬೇಕು. ಏಕ್ ಹಿ ಸೆಕೆಂಡ್ ಮೇ ಡಬಲ್ ಕಾರ್ಯ ಹೋ ತಬ್ ಹಿ ಡಬಲ್ ತಾಜ್ಧಾರಿ ಬನೆಂಗೆ. ಒಂದೇ ಸೆಕೆಂಡಿನಲ್ಲಿ
2 ಕಾರ್ಯಗಳಾಗಬೇಕು. ಆಗ ನೀವೇನಾಗ್ತೀರಾ, ಡಬಲ್ ಕಿರೀಟಧಾರಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. अगर एक समय में एक ही कार्य करेंगे तो स्वयं का व विश्व का एक समय भी एक कार्य करने की प्रारब्ध नई दुनिया में एक लाइट का क्राउन अर्थात पवित्र जीवन. ಬಾಬಾ ಹೇಳ್ತಾರೆ, ಒಂದೇ ಮಾಡ್ಕೊತ ಹೋದರೆ ನಾಳೆ ನಿಮಗೇನಾಗ್ತದೆ, ಒಂದೇ ಕಿರೀಟ ಸಿಗ್ತದೆ. ಅಂದರೆ ಸತ್ಯುಗದಲ್ಲಿ ಬರ್ತೀರಾ ಅಷ್ಟೇ, ಕಿರೀಟ ಸಿಗೋದಿಲ್ಲ ಅಂತಾರೆ ಬಾಬಾ. ಡಬಲ್ ಕಿರೀಟ ಸಿಗೋದಿಲ್ಲ. ಸುಖ ಸಂಪತ್ತಿ ವಾಲ ಜೀವನ ಪ್ರಾಪ್ತ ಹೋಗ, ಪವಿತ್ರ ಜೀವನ ಸಿಗ್ತದೆ, ಸುಖವಾಗಿರ್ತೀರಾ, ಆರಾಮಾಗಿರ್ತೀರಾ. ಲೇಕಿನ್ ರಾಜ್ಯ ಕಾ ತಖ್ತ್ ಔರ್ ತಾಜ್ ಪ್ರಾಪ್ತ ನಹಿ ಹೋಗ. ರಾಜ್ಯದ ರಾಜ ಆಗಬೇಕು ಅಂದರೆ ಡಬಲ್ ಕಿರೀಟ ಬೇಕಲ್ಲ ನಮಗೆ. ತಲೆ ಮೇಲೆ ಹಾಕ್ಕೊಳ್ಳೋ ಕಿರೀಟನೇ ಇರಬೇಕು, ಜೀವನ ಪವಿತ್ರ ಜೀವನವೇ ಇರಬೇಕಾಗ್ತದೆ. ಅದಕ್ಕಾಗಿ ಏನು ಮಾಡ್ಬೇಕಂತಾರೆ ಬಾಬಾ, ಡಬಲ್ ಕಾರ್ಯ ಮಾಡಬೇಕು. ಬಾಬಾ ಹೇಳ್ತಾರೆ, लेकिन राज्य का तख्त और ताज प्राप्त नहीं होगा अर्थात प्रजा पद की प्रारब्ध होगी. ರಾಜ ಆಗೋದಿಲ್ಲ, ಏನಾಗ್ಬಿಡ್ತೀರಾ, ಪ್ರಜೆಗಳಾಗ್ತೀರಾ. तो डबल क्राउन प्राप्त करने का आधार हर समय डबल ಸೇವಾ. ಡಬಲ್ ಕಿರೀಟ ಬೇಕು ಅಂತಂದರೆ ಪ್ರತಿ ಕ್ಷಣನೂ ಏನಿರಬೇಕು, ನಿಮ್ಮ ಸೇವೆ ಡಬಲ್ ಸೇವಾ ಇರಬೇಕು. ಸ್ವಯಂ ಕಿ ಅವ್ರ ಅನ್ಯ ಆತ್ಮಾओं की करो. ನನ್ನ ಸೇವೆನೂ ಆಗಬೇಕು, ಅಲ್ಲಿ ಅನ್ಯರ ಸೇವೆನೂ ಆಗಬೇಕು. ಯಹ ಹೈ ಲಾಸ್ಟ್ ಸೋ ಫಾಸ್ಟ್ ಪುರುಷಾರ್ಥ. ಐಸಾ ಫಾಸ್ಟ್ ಪುರುಷಾರ್ಥ ಕರ್ತೆ ಹೋ. ಈ ಥರ ಫಾಸ್ಟ್ ಪುರುಷಾರ್ಥ ಮಾಡಕತ್ತೀರಾ ಅಂತ ಕೇಳ್ತಾರೆ ಬಾಬಾ. ಐಸಿ ಚೆಕ್ಕಿಂಗ್ ಕರೋ, ಚೆಕ್ ಮಾಡಬೇಕು. ನನ್ನಿಂದ ಕಂಟಿನ್ಯೂಸ್ ಸೇವೆ ಆಗಬೇಕು. ನಾನು ಶಾಂತ ಸ್ವರೂಪಾತ್ಮ, ನಾನು ಶಾಂತ ಸ್ವರೂಪಾತ್ಮ ಸ್ವರೂಪದಲ್ಲಿದ್ದರೆ ನನ್ನ ಸುತ್ತಲೂ ಏನಿರ್ತದೆ, ಒಂದು ಪ್ರಭೆ ಇರ್ತದೆ. ನನ್ನ ಸುತ್ತಲೂ ಒಂದು ಪ್ರಕಾಶ. ನಮಗೆ ಕಣ್ಣಿಗೆ, ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ, ಬಟ್ ನಾನು ಶಾಂತ ಇದ್ದಂತಂದರೆ ನನ್ನ ಆಜು ಬಾಜು ಬಂದವರು ಕೂಡ ಏನಾಗ್ಬಿಡ್ತಾರೆ, ಯಾವುದೇ ಕಂಪ್ಲೇಂಟ್ಸ್ ಇರೋದಿಲ್ಲ ನಿಮ್ಮ ಮೇಲೆ ಅವ್ರಿಗೆ. ಅವರು ಆಟೋಮೆಟಿಕ್ ಏನಾಗ್ಬಿಡ್ತಾರೆ, ಶಾಂತ ಆಗಿಬಿಡ್ತಾರೆ. ಅವ್ರು ನಮ್ಮ ಮೇಲೆ ಸಿಟ್ಟಿಗೆ ಇರ್ತಾರೆ ಅಂತಂದರೆ ಏನರ್ಥ, ನನ್ನೊಳಗಡೆ ಏನೋ ಡಿಸ್ಟರ್ಬೆನ್ಸ್ ಇದೆ. ನಾನಾತ್ಮ ಶಾಂತ ಸ್ವರೂಪ ಇರೋದಿಲ್ಲ, ಅದಕ್ಕೆ ಅವರು ನಮಗೇನು ಮಾಡ್ತಾರೆ, ಡಿಸ್ಟರ್ಬೆನ್ಸ್. ಅದಕ್ಕೆ ಹೇಳ್ತಾರೆ ಬಾಬಾ, ಇಲ್ಲಿ ನಂದು ಸೇವೆನೂ ಆಗಬೇಕು, ಅನ್ಯರ ಸೇವೆ, ಎರಡೂ ಸೇವೆ ಆಗುವ ಹಾಗೆ ಅಷ್ಟು ಫಾಸ್ಟ್ ಪುರುಷಾರ್ಥ ಮಾಡಬೇಕು. ಐಸಾ ಫಾಸ್ಟ್ ಪುರುಷಾರ್ಥ ಕರ್ತೆ ಹೋ. ಪುರುಷಾರ್ಥ ಅಂದರೆ ಪುರುಷ ಅಂದರೆ ಆತ್ಮ, ಅರ್ಥ ಅಂದರೆ ಆತ್ಮನ ಸ್ವರೂಪದಲ್ಲಿರೋದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ. ಆತ್ಮನ ಸ್ವರೂಪದಲ್ಲೇ ಇಲ್ಲ ಅಂದರೆ ಏನು ಪುರುಷಾರ್ಥ, ಅದಕ್ಕೆ ಪುರುಷಾರ್ಥ ಅನ್ನೋದಿಲ್ಲ. ಹೆಂಗೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಗುಡಿಗೆ ಹೋಗಿ, ಮುಂಜಾನೆ ಎದ್ದು ಗುಡಿಗೆ ಹೋಗಿ ಎಲ್ಲ ಪೂಜೆ ಮಾಡಿ ಬಂದು ಕೂಡ್ತಾರೋ, ನಮ್ಮದು ಅದೇ ಹಣೆ ಬರ. ಅಮೃತ ವೇಳೆ ಬರ್ತೀವಿ, ಯೋಗ ಮಾಡ್ತೀವಿ, ಮುರಳಿ ಕೇಳ್ತೀವಿ, ಇಲ್ಲಿದಿಲ್ಲೇ ಬಿಟ್ಟು ಮತ್ತು ಮನ್ಯಾಗ ಮೊದಲು ಹೆಂಗಿದ್ವೋ ಹಾಗೆ ಇದ್ದರೆ ಅದಕ್ಕೆ ಪುರುಷಾರ್ಥ ಅನ್ನೋದಿಲ್ಲ, ದೇಹಾರ್ಥ ಅಂತಾರೆ. ಏನಂತಾರೆ, ದೇಹಾರ್ಥ. ಕೋಪ, ರೋಷ, ಸಿಟ್ಟು, ಜಗಳ ಎದ್ದು ಏನಂತಾರೆ, ಅದು ಪುರುಷಾರ್ಥ ಅಲ್ಲ, ಅದು ದೇಹಾರ್ಥ. ನಾವೇನು ಮಾಡಬೇಕಾಗಿದೆ ಈಗ, ಪುರುಷಾರ್ಥ, ಆತ್ಮನ ಸ್ವರೂಪದಲ್ಲಿ ಇರುವುದೇ ಪುರುಷಾರ್ಥ ಅಂತ ಹೇಳ್ತಾರೆ ಬಾಬಾ. ಮಾಡಕತ್ತೀರಿ, ಚೆಕ್ಕಿಂಗ್ ಮಾಡ್ಕೊಳ್ಳಿ. ಚೆಕ್ ಕರೋ, ವಿಶೇಷ ರೂಪ ಸೆ ವರ್ತಮಾನ ಸಮಯ ಕರೋ. ವರ್ತಮಾನ ಸಮಯ ಟೈಮ್ ಇಲ್ಲ, ಮನೆಗೆ ಹೋಗ್ಬಿಡ್ತೀವಿ, ಇಲ್ಲ ಗ್ಯಾರಂಟಿ ಇಲ್ಲ ನಮಗದು. ಇಲ್ಲಿಂದ ಮನೆಗೆ ಹೋಗೋದ್ರಿಗೆ ಏನೆಲ್ಲ ನಾನು ನಡಿಬೋದು. ಅದಕ್ಕೆ ಕ್ಷಣ ಕ್ಷಣಕ್ಕೂ ಏನಂತಾರೆ ಬಾಬಾ, ನಿನ್ನ ಸ್ವರೂಪದಲ್ಲಿರೋ, ನಿನ್ನ ಸ್ವರೂಪ ಏನು, ನನ್ನ ಆತ್ಮನ ಸ್ವರೂಪ ಏನು, ಶಾಂತ ಪ್ರೇಮ್. ಯಾವ ಆತ್ಮನನ್ನು ನೋಡಿದರೂ ಪ್ರೇಮ ಮಾಡಬೇಕು, ಅದು ಹೆಂಗಾರ ಇರಲಿ, ಅದು ಅದ್ರ ಪಾರ್ಟ್. ಅದು ಹಂಗೆ ಯಾಕದ ಹಿಂಗೆ ಯಾಕದ ಅಂತ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಅಧಿಕಾರನೇ ಇಲ್ಲ. ಯಾಕೆ, ಆ ಆತ್ಮನ ಪಾತ್ರ ಹಾಗೆ ಇದೆ, ಅದು ಹಾಗೇ ಪಾತ್ರ ಮಾಡೋದು. ಆ ಆತ್ಮನ ಪಾತ್ರದಲ್ಲಿ ನಾನು ಯಾಕೆ ಸಿಕ್ಕಾಕೋಬೇಕು. ಈ ಒಂದು ಸಿನಿಮಾ ಮಾಡ್ತಿರ್ತಾರೆ, ನನಗೆ ಹೀರೋ ಪಾತ್ರ ಕೊಟ್ಟಿರ್ತಾರೆ, ಅವನಿಗೆ ವಿಲನ್ ಪಾತ್ರ ಕೊಟ್ಟಿರ್ತಾರೆ. ನೀ ಯಾಕೆ ವಿಲನ್ ಮಾಡ್ತೀಯೋ ಅಂತಂದ್ರೆ ಡೈರೆಕ್ಟ್ರ್ ಏನು ಮಾಡ್ತಾನೆ, ಬೈತಾನೆ, ನಿನ್ನ ಹೀರೋ ಪಾತ್ರದಲ್ಲ, ನಿನ್ನ ಪಾತ್ರ ನೀ ಮಾಡು.
ಅವನ ಪಾತ್ರ ನೀ ಹಿಂಗೆ ಯಾಕೆ ಮಾಡ್ತೀಯ ಅಂತ ಹೇಳೋ ಹೀರೋ ನನಗೂ ಅಧಿಕಾರ ಇರೋದಿಲ್ಲ ಅಲ್ಲಿ. ನಾ ಹೀರೋ ಆದ್ರೂ ವಿಲನ್ಗೆ ನೀನು ಯಾಕೆ ವಿಲನ್ ಪಾತ್ರ ಮಾಡ್ತೀಯ ಅಂತ ಹೇಳೋ ಅಧಿಕಾರ ನನಗಿಲ್ಲ. ಯಾಕೆ? ಅವ ಡೈರೆಕ್ಟ್ರು ಆತನಿಗೆ ವಿಲನ್ ರೂಲ್ ಕೊಟ್ಟಿದ್ದಾನ, ಅವ ವಿಲನ್ ಖಳನಾಯಕ ರೂಲನೇ ಮಾಡವ. ಆವಾಗ ಸಿನಿಮಾ ಏನಾಗ್ತದೆ, ಚೆಂದ ಕಾಣಿಸ್ತದೆ. ಎಲ್ಲರೂ ಹೀರೋ ಪಾತ್ರ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಬಾಬಾ, ಇಲ್ಲಿ ಹೇಳ್ತಾರೆ ಬಾಬಾ, ನೀವೇನಿಲ್ಲ, ಎಲ್ಲರಿಗೂ ಪ್ರೇಮನೇ ಕೊಡಬೇಕು. ಅದು ಎಂಥ ಆತ್ಮ ಇರಲಿ, ನನಗೇನಾರ ಅನ್ನಲಿ, ನನ್ನ ಮರ್ಯಾದೆ ತೆಗೆದ್ರೂ ಕೂಡ ಏನು ಮಾಡಬೇಕು, ಅದಕ್ಕೆ ಆತ್ಮನಿಗೆ ಪ್ರೇಮ ಕೊಡಬೇಕು. ಆವಾಗ ಅದಕ್ಕೆ ಏನಂತಾರೆ, ಸೇವಾ ಅಂತಾರೆ. ಬಾಬಾ ಹೇಳ್ತಾರೆ, ವಿಶೇಷ रूप से वर्तमान समय करो, वर्तमान समयದಲ್ಲಿ ಮಾಡಿ, ಈ ಸಾಧನ द्वारा ही स्वयं का और समय का परिवर्तन करेंगे. ಈ ಸಾಧನದ ಮುಖಾಂತರ, ಯಾವ ಸಾಧನ ಅಂತ ಹೇಳಿದ್ರು ಬಾಬಾ, ನನ್ನ ಪುರುಷಾರ್ಥನೋ ಅನ್ಯರನ್ನು ಕಲ್ಯಾಣ ಮಾಡಬೇಕು, ನಂದು ಕಲ್ಯಾಣ ಮಾಡಬೇಕು. ಈ ಸಾಧನದಿಂದ ನಾನು ಶ್ರೇಷ್ಠ ಆಗ್ತೀನಿ, ಆಮೇಲೆ ಅದು ಶ್ರೇಷ್ಠ ಆಗ್ತದೆ, ಜೊತೆಗೆ ಸಮಯನೂ ಕೂಡ ಏನಾಗ್ತದೆ, ಪರಿವರ್ತನ ಆಗ್ತದೆ. ಅಚ್ಚಾ, ಐಸೆ ಹಿ ಸದಾ ಉಮ್ಮೀದ್ವಾರ್ ಸ್ವಯಂ और विश्व के परिवर्तक. ನಾನು ಯಾರು? ವಿಶ್ವ ಪರಿವರ್ತಕ. ಈ ಸ್ವಮಾನ್ ಇದೆಯಾ? बाप दादा के समान सदा विश्व कल्याण की शुभ भावना में रहने वाले ಬಾಬಾರವ್ರ ಜೊತೆ ನಾವು ಕೂಡ ಏನು ಮಾಡಬೇಕು, ವಿಶ್ವ ಕಲ್ಯಾಣದ ಕಾಮನೆಗಳನ್ನು ಇಟ್ಕೊಂಡು ಸಂಪನ್ನ ಆಗಬೇಕು, ತೀವ್ರ ಪುರುಷಾರ್ಥಿ ಆಗಬೇಕು. ಸಮಯ ಮತ್ತು ಸಂಕಲ್ಪದ ಜೊತೆಗೆ ಸೇವೆಯಲ್ಲಿ ತೊಡಗಿಸ್ಬೇಕು. ಸಮಯ ಸಂಕಲ್ಪ ಇದರಲ್ಲಿ ತೊಡಗಿಸ್ಬೇಕು, ನಾವು ಸೇವೆಯಲ್ಲೇ ತೊಡಗಿಸ್ಬೇಕು. ವಿಶ್ವ ಸೇವಾಧಾರಿಯಾಗಿದ್ದೀರಾ, ವಿಶ್ವ ಕಲ್ಯಾಣಕಾರಿಯಾಗಿದ್ದೀರಾ. ಇಂಥ ಸರ್ವಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಮತ್ತು ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. इस मुरली का सार सदा मिलन के संकल्प में, ಯಾವಾಗಲೂ ನಮ್ಮ ಸಂಕಲ್ಪ ಏನು ಇರಬೇಕು, ಬಾಬಾನನ್ನೇ ನೋಡ್ತಿರಬೇಕು, ಬಾಬಾನನ್ನೇ ಮಿಲನ್ ಮಾಡ್ತಿರಬೇಕು. ಸದಾ ಇಸಿ ಲಗನ್ ಮೇ ಲಗೆ ಹುಯೇ ಬಚ್ಚೆ, ಯಾವಾಗಲೂ ಬುದ್ಧಿಯಲ್ಲಿರಬೇಕು, ಪರಮಾತ್ಮನಲ್ಲೇ ಬುದ್ಧಿ ಇಟ್ಟಿರ್ತಕ್ಕಂಥ ಮಕ್ಕಳನ್ನು ಜಿತನಾ ಬಾಪ್ ಕೋ ಯಾದ್ ಕರ್ತೆ ಹೇ, ಎಷ್ಟೆಷ್ಟೋ ತಂದೆಯನ್ನು ನೆನಪು ಮಾಡ್ತೀರೋ ಉತನಾ ಬಾಪ್ ದಾದಾ ಭೀ ರಿಟರ್ನ್ ಮೇ ಕರ್ತೆ ಹೇ. ನೀವೆಷ್ಟು ನನ್ನ ನೆನಪು ಮಾಡ್ತೀರೋ ಅಷ್ಟು ನಿಮಗೆ ಹೊಳ್ಳಿ ನಾನು ಕೊಡ್ತೀನಿ. ಏನು? ಐಸೇ ಪದಮಾಪದಂ ಭಾಗ್ಯಶಾಲಿ ಆತ್ಮ ಏ ಬಾಪ್ ಕೋ ಭೀ ಪ್ರಿಯ ಹೇ. ಪ್ರೇಮ ಮಾಡೋಕ್ಕೆ ಶುರು ಮಾಡ್ತಾರೆ ಬಾಬಾ ನಮ್ಮನ್ನು. ಅವ್ರು ವಿಶ್ವಕ್ಕೂ ಭೀ ಪ್ರಿಯ. ನಾನೆಷ್ಟು ಎಲ್ಲರಿಗೂ ಪ್ರಿಯ ಆಗಿದ್ದೀನಿ ಅಂತ ಚೆಕ್ ಮಾಡ್ಕೋಬೇಕು ನಾವು. ಯಾವಾಗ ಪ್ರಿಯ ಆಗ್ತೀವಿ ನಾವು? ಎಲ್ಲರಿಗೂ ಯಾವಾಗ ಪ್ರಿಯ ಆಗ್ತೀವಿ ನಾವು? ಪ್ರಭು ಪ್ರಿಯ ಆದಾಗ, ಬಾಬಾಗೆ ನಾವು ಪ್ರಿಯ ಆದಾಗ ಎಲ್ಲರಿಗೂ ಪ್ರಿಯ ಆಗ್ತೀವಿ. ಬಾಬಾಗೆ ಯಾವಾಗ ಪ್ರಿಯ ಆಗ್ತೀವಿ? ಹೇಳ್ದಂಗೆ ಕೇಳಬೇಕು. ಏನು ಹೇಳಿದರು? ಇವತ್ತೇನು ಹೇಳಿದ್ರು ಬಾಬಾ, ಅದನ್ನು ಚೆಕ್ ಮಾಡ್ಕೊ. ಇವತ್ತೇನು ಹೇಳಿದ್ರು ಬಾಬಾ, ಅದನ್ನೇ ನಾನು ಮಾಡಬೇಕು. ಏನು ಹೇಳ್ತಾರೆ ನೋಡ್ರಿ ಬಾಬಾ, ಫಾಸ್ಟ್ ಪುರುಷಾರ್ಥ ಮಾಡಬೇಕು ಅಂತ ಹೇಳಿದರು. ಏನು? ಏಕ್ ಹಿ ಸಮಯ ಮೇ ಡಬಲ್ ಕಾರ್ಯ ಸಿದ್ಧ ಕರ್ನ, ಒಂದೇ ಸಮಯದಲ್ಲಿ ಡಬಲ್ ಕಾರ್ಯ ಮಾಡಬೇಕು, ಸಿದ್ಧ ಮಾಡಬೇಕು. ಏನು ಡಬಲ್ ಕಾರ್ಯ? ಸ್ವಯಂ ಮತ್ತು ಅನ್ಯಾತ್ಮಗಳ ಸೇವೆ ಮಾಡಬೇಕು. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ನನ್ನ ಕಲ್ಯಾಣನೂ ಇರಬೇಕು, ವಿಶ್ವ ಕಲ್ಯಾಣನೂ ಇರಬೇಕು. ಜೊತೆಗೆ ಈ ಭಾವನೆಯೇ ಇರಬೇಕು. ಏನು? ನನ್ನ ಕಲ್ಯಾಣ ಸೋ ವಿಶ್ವ ಕಲ್ಯಾಣ, ವಿಶ್ವ ಕಲ್ಯಾಣ ಸೋ ಮೇರಾ ಕಲ್ಯಾಣ. ವಿಶ್ವ ಕಲ್ಯಾಣ ಮಾಡೋಕ್ಕೆ ಹೋದರೆ ಅಲ್ಲಿ ನನ್ನ ಕಲ್ಯಾಣನೂ ಇದೆ. ಅಚ್ಚಾ, ಓಂ ಶಾಂತಿ.